ಹಾಯ್ ಫ್ರೆಂಡ್ಸ್ ನೀವು ವೈನ್ ಬಗ್ಗೆ ಕೇಳೇ ಇರ್ತೀರಾ. ಆದ್ರೆ ಈ ವಿಡಿಯೋದಲ್ಲಿ ವೈನ್ ನ ಹೇಗೆ ತಯಾರು ಮಾಡ್ತಾರೆ ತಿಳಿದುಕೊಳ್ಳೋಣ. ಗ್ರೇಪ್ಸ್ ನಿಂದ ವೈನ್ ನ ಹೇಗೆ ತಯಾರು ಮಾಡ್ತಾರೆ, ವೈನ್ ತಯಾರಿಯಲ್ಲಿರುವ ಹಲವಾರು ಹಂತಗಳನ್ನ ನೋಡೋಣ ಬನ್ನಿ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫ್ರೆಂಡ್ಸ್, ಗ್ರೇಪ್ಸ್ ನಿಂದ ಮುಖ್ಯವಾಗಿ 3 ವಿಧದ ವೈನ್ಸ್ ನ ತಯಾರು ಮಾಡ್ತಾರೆ: ವೈಟ್ ವೈನ್, ರೋಸ್ ವೈನ್, ರೆಡ್ ವೈನ್. ಫ್ರೆಂಡ್ಸ್, ಈ ದಿನ ಈ ವಿಡಿಯೋದಲ್ಲಿ ರೆಡ್ ವೈನ್ ನ ಹೇಗೆ ತಯಾರು ಮಾಡ್ತಾರೆ ನೋಡೋಣ. ಏಕೆಂದ್ರೆ ಎಲ್ಲಾ ರೀತಿಯ ವೈನ್ಸ್ ನ ತಯಾರು ಮಾಡುವುದಕ್ಕೆ ಸೇಮ್ ಪ್ರೋಸೆಸ್ ನೇ ಫಾಲೋ ಮಾಡ್ತಾರೆ. ರೆಡ್ ವೈನ್ ನ ತಯಾರು ಮಾಡುವುದಕ್ಕೆ ಮುಖ್ಯವಾಗಿ ವಿಟಿಸ್ ವೆನಿಫಿರಾ ಎನ್ನುವ ದ್ರಾಕ್ಷ ಹಣ್ಣಿನ ತಳಿ ತುಂಬಾ ಚೆನ್ನಾಗಿರುತ್ತೆ. ಸಾಮಾನ್ಯ ದ್ರಾಕ್ಷ ಹಣ್ಣಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಈ ದ್ರಾಕ್ಷ ಹಣ್ಣು ನೋಡುವುದಕ್ಕೆ ಸ್ವಲ್ಪ ಸಣ್ಣದಾಗಿದ್ದು ಇದರಲ್ಲಿ ಶುಗರ್ ಲೆವೆಲ್ಸ್ ಹೆಚ್ಚಾಗಿರುತ್ತೆ. ಹಾಗೆ ಇದರಲ್ಲಿ ತುಂಬಾ ಬೀಜಗಳು ಇರ್ತವೆ. ರೈತರು ಇವುಗಳನ್ನ ಹೊಲದಲ್ಲಿ ನಾಟಿ ಮಾಡಿದ 8 ರಿಂದ 9 ತಿಂಗಳುಗಳ ನಂತರ ಈ ಗ್ರೇಪ್ಸ್ ಪೂರ್ತಿ ಪ್ರಮಾಣದಲ್ಲಿ ಹಣ್ಣಾಗ್ತವೆ. ಇವುಗಳನ್ನ ಮುಖ್ಯವಾಗಿ ಫೆಬ್ರವರಿ ಮತ್ತು ಏಪ್ರಿಲ್ ತಿಂಗಳಲ್ಲಿ ಕಟಾವು ಮಾಡಲಾಗುತ್ತೆ. ಕಟಾವು ಮಾಡುವುದಕ್ಕೆ ಮಷಿನ್ಸ್ ಗಳನ್ನ ಬಳಸಿ ಕಟಾವು ಮಾಡ್ತಾರೆ ಅಥವಾ ವರ್ಕರ್ ಸಹಾಯದಿಂದ ಕಟಾವು ಮಾಡಿ ಟ್ರೈನ್ ಅಲ್ಲಿ ಶೇಖರಣೆ ಮಾಡ್ತಾರೆ. ನಂತರ ಇವುಗಳನ್ನ ಟ್ರ್ಯಾಕ್ಟರ್ ನಲ್ಲಿ ಲೋಡ್ ಮಾಡಿಕೊಂಡು ಫ್ಯಾಕ್ಟರಿಗೆ ತರಲಾಗುತ್ತೆ. ಫ್ಯಾಕ್ಟರಿನಲ್ಲಿ ಮೊದಲು ಕ್ರಷಿಂಗ್ ಮತ್ತು ಡೆಸ್ಟಮಿಂಗ್ ಪ್ರೋಸೆಸ್ ಮಾಡಲಾಗುತ್ತೆ. ಮೊದಲು ದ್ರಾಕ್ಷ ಹಣ್ಣುಗಳನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆಯುತ್ತಾರೆ. ಬಳಿಕ ಇವುಗಳಲ್ಲಿರುವ ವ್ಯರ್ಥ ಪದಾರ್ಥವನ್ನ ಬೇರ್ಪಡಿಸಲಾಗುತ್ತೆ. ಬಳಿಕ ಒಂದು ಕ್ರಷಿಂಗ್ ಮಷೀನ್ ಅಲ್ಲಿ ಹಾಕಿ ಕ್ರಷ್ ಮಾಡಲಾಗುತ್ತೆ. ದ್ರಾಕ್ಷ ಹಣ್ಣುಗಳನ್ನ ಕ್ರಷಿಂಗ್ ಮಾಡೋದ್ರಿಂದ ಇದರಿಂದ ಜ್ಯೂಸು ಹೊರ ಬರುತ್ತೆ. ಈ ಜ್ಯೂಸ್ ನಿಂದಲೇ ವೈನ್ ತಯಾರು ಮಾಡ್ತಾರೆ. ಇದಕ್ಕೋಸ್ಕರ ಈ ಜ್ಯೂಸ್ ನ ಪ್ರೆಸ್ಸಿಂಗ್ ಮತ್ತು ಫರ್ಮೆಂಟೇಷನ್ ಪ್ರೋಸೆಸ್ ನಲ್ಲಿ ವೈನ್ ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ. ಇದಕ್ಕೋಸ್ಕರ ಈ ಗ್ರೇಪ್ ಜ್ಯೂಸ್ ನ ಒಂದು ಫರ್ಮೆಂಟೇಷನ್ ಟ್ಯಾಂಕ್ ನಲ್ಲಿ ತುಂಬುತ್ತಾರೆ. ಈ ಫರ್ಮೆಂಟೇಷನ್ ಗೋಸ್ಕರ ಮುಖ್ಯವಾಗಿ ಇದನ್ನ 24 ರಿಂದ 28 ಡಿಗ್ರಿ ಸೆಲ್ಸಿಯಸ್ ಹೀಟ್ ನಲ್ಲಿ ಇದನ್ನ ಫರ್ಮೆಂಟೇಷನ್ ಮಾಡಲಾಗುತ್ತೆ, ಅಂದ್ರೆ ಕುದಿಸಲಾಗುತ್ತೆ. ಈ ಫರ್ಮೆಂಟೇಷನ್ ಪ್ರೋಸೆಸ್ ನಲ್ಲಿ ಶುಗರ್ ಮತ್ತು ಈಸ್ಟ್ ಎರಡೂ ಸೇರಿ ಆಲ್ಕೋಹಾಲ್ ಆಗಿ ತಯಾರು ಮಾಡುತ್ತೆ. ಅದಕ್ಕೋಸ್ಕರ 14 ದಿನಗಳ ಸಮಯ ಬೇಕಾಗುತ್ತೆ. ರೆಡ್ ವೈನ್ ತಯಾರು ಮಾಡುವುದಕ್ಕೆ ಮುಖ್ಯವಾಗಿ ದ್ರಾಕ್ಷ ಹಣ್ಣುಗಳನ್ನ ಅದರ ತೊಗಟಿಯ ಜೊತೆಗೇನೆ ಫರ್ಮೆಂಟೇಷನ್ ಮಾಡ್ತಾರೆ. ಏಕೆಂದ್ರೆ ಅದರ ರುಚಿ ಮತ್ತು ಬಣ್ಣ ಅದರ ತೊಗಟಿಯಿಂದಲೇ ದೊರೆಯುತ್ತೆ. ಇದನ್ನ ಮೆಸರೇಷನ್ ಎಂದು ಕರೆಯುತ್ತಾರೆ. ಇದಕ್ಕೋಸ್ಕರ ಯಂತ್ರಗಳ ಸಹಾಯದಿಂದ ಇವುಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಹಾಗೆ ಟ್ರೆಡಿಷನಲ್ ಪದ್ಧತಿಯಲ್ಲಿ ಕೆಲವು ಜನರನ್ನ ಈ ಟ್ಯಾಂಕ್ ನಲ್ಲಿ ಕಳುಹಿಸ್ತಾರೆ. ಅವರು ಇವುಗಳನ್ನ ಚೆನ್ನಾಗಿ ತುಳಿದು ಆ ತೊಗಟಿಯಲ್ಲಿರುವ ರಸ ಮತ್ತು ಬಣ್ಣವನ್ನ ಚೆನ್ನಾಗಿ ಬೆರೆಯುವವರೆಗೂ ತುಳಿಯುತ್ತಾರೆ. ಚೆನ್ನಾಗಿ ಬೆರೆತ ನಂತರ ಈ ಜ್ಯೂಸ್ ನ ಇನ್ನೊಂದು ಟ್ಯಾಂಕ್ ನಲ್ಲಿ ಕಳುಹಿಸಲಾಗುತ್ತೆ. ಅಲ್ಲಿ ಇದನ್ನ 12 ರಿಂದ 18 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಇನ್ನೊಮ್ಮೆ ಕುದಿಸಲಾಗುತ್ತೆ. ನಂತರ ಇದರಲ್ಲಿರುವ ಸ್ವಲ್ಪ ಸ್ಯಾಂಪಲ್ ನ ತೆಗೆದುಕೊಂಡು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಪೂರ್ತಿಯಾದ ನಂತರ ಈ ಜ್ಯೂಸ್ ನ ಏಜಿಂಗ್ ಪ್ರೋಸೆಸ್ ಗೋಸ್ಕರ ಕಳುಹಿಸಲಾಗುತ್ತೆ. ಇಲ್ಲಿ ಈ ರೆಡ್ ವೈನ್ ಜ್ಯೂಸ್ ನ ಕಟ್ಟಿಗೆಗಳಿಂದ ತಯಾರಿಸಿದ ಬ್ಯಾರೆಲ್ಸ್ ನಲ್ಲಿ ಸ್ವಲ್ಪ ದಿನಗಳವರೆಗೆ ಸ್ಟೋರ್ ಮಾಡಿ ಇಡ್ತಾರೆ. ಇದರಿಂದ ಅದಕ್ಕಿರುವ ಟೇಸ್ಟ್ ಮತ್ತು ವಾಸನೆ ಹೆಚ್ಚಾಗುತ್ತೆ. ಈ ಹಂತದಲ್ಲಿ ನ್ಯಾಚುರಲ್ ಆಗಿ ಬ್ಯಾಕ್ಟೀರಿಯಲ್ ಫರ್ಮೆಂಟೇಷನ್ ನಡೆದು ವೈನ್ ಸಂಪೂರ್ಣವಾಗಿ ತಯಾರಾಗುತ್ತೆ. ನಂತರ ಬಾಟ್ಲಿಂಗ್ ಪ್ರೋಸೆಸ್. ಈ ರೀತಿ ತಯಾರಾಗಿರುವ ವೈನ್ ನ ಬಾಟಲ್ ನಲ್ಲಿ ಸ್ಟೋರ್ ಮಾಡುವುದಕ್ಕೂ ಮುಂಚೆ ಇದರಲ್ಲಿ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಸಲ್ಫೈಟ್ ನ ಬೆರೆಸಲಾಗುತ್ತೆ, ಏಕೆಂದ್ರೆ ಹೆಚ್ಚಿನ ದಿನಗಳವರೆಗೆ ಬಾಳಿಕೆ ಬರಲಿಕ್ಕೆ. ನಂತರ ಆಟೋಮೆಟಿಕ್ ಮಷಿನ್ಸ್ ಮೂಲಕ ವೈನ್ ನ ಬಾಟಲ್ ನಲ್ಲಿ ಫಿಲ್ ಮಾಡ್ತಾರೆ. ನಂತರ ಇವುಗಳಿಗೆ ಕಂಪನಿಯ ಲೇಬಲ್ಸ್ ನ ಹಾಕಿ ಬಾಕ್ಸಸ್ ನಲ್ಲಿ ಪ್ಯಾಕ್ ಮಾಡಿ ಮಾರ್ಕೆಟ್ ಗೆ ಕಳುಹಿಸಲಾಗುತ್ತೆ. ಫ್ರೆಂಡ್ಸ್, ನಿಮ್ಮಲ್ಲಿ ಎಷ್ಟು ಜನ ವೈನ್ ನ ಕುಡಿದಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.